ಗುರು ಅವ್ರು ನಂದು ಕೆಲಸ ಮೊದಲದ್ದು ಆ ಒಂದು ಇದ್ರಲ್ಲಿ 20 ವರ್ಷದಿಂದ ಇದು ದೇಶಕ್ಕೋಸ್ಕರ ನಮ್ಮ ನಾಡಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು. ನನಗೆ ದಿನಕ್ಕೆ 1,000 ಉಳಿಲಿ, 1,000 ಉಳಿದ್ರು ಸಹ ಆ 200 ರೂಪಾಯಿ ಅದರಲ್ಲಿ ನನ್ನ ಆಂಬುಲೆನ್ಸ್ ಸೇವೆಗೆ ಅಂತ ಇಟ್ಬಿಡ್ತೀನಿ. ಈಶ್ವರ್ ಮಲ್ಪೆ ಅವ್ರ ಉದ್ದೇಶ ಏನು? ಈಗ ನನಗೆ ಮನೆಗೆ ಹೋದ್ರೆ ಒಂದು ಚಿಂತೆ. ನನಗೆ ಹುಟ್ಟಿದ 3 ಮಕ್ಕಳು ದಿವ್ಯಾಂಗರು, ವಿಕಲಚೇತನರು. ಒಂದು ಮಗನಿಗೆ 23 ವರ್ಷ ಆಯಿತು, ಒಂದು ಮಗಳಿಗೆ 6 ವರ್ಷ ಆಯಿತು. ಆ ಮಕ್ಕಳು ಮನೆಯಲ್ಲಿ ಇರ್ತಾರೆ. 2 ವರ್ಷ ಆಯಿತು ನನ್ನ ತಂದೆನ ಕಳ್ಕೊಂಡೆ, ನನ್ನ ದೊಡ್ಡ ಮಗನ ಕಳ್ಕೊಂಡೆ. ಈಗ 2 ಮಕ್ಕಳು ಮತ್ತೆ ಹೆಂಡತಿ ನನ್ನ ತಾಯಿ ಜೊತೆಗಿದ್ದೆ. ನಾನೇನೋ ಈ ಜನ್ಮದ ಅಲ್ಲ, ಹೋದ ಜನ್ಮದ ಏನೋ ಪಾಪ ಮಾಡಿರ್ಬೋದು, ಅದಕ್ಕಾದ್ರೆ ಕಮ್ಮಿ ಆಗಲಿ. ಎಸ್, ನೀವು ಇಷ್ಟೆಲ್ಲ ಬೆಳಿಗ್ಗೆ ಇದ್ರೆ ಇದೊಂಥರ ಸಮಾಜ ಸೇವೆ ಸೆಕೆಂಡ್ರಿ. ನಿಮ್ಮ ಲೈಫು ಕೂಡ ಥ್ರೆಟ್ ಕೆಟ್ಬಿಟ್ಟು ನೀವು ಕೆಲಸ ಮಾಡ್ತೀರಿ. ಖಂಡಿತ ಖಂಡಿತ. ಈ ಸಾವಿರಾರು ಬಾಡಿಗಳನ್ನ ನೀವು ತೆಗಿಬೇಕಾದ್ರೆ, ನೀವೊಂದಷ್ಟು ರೆಸ್ಕ್ಯೂ ಮಾಡ್ಬೇಕಾದ್ರೆ ನಿಮಗೂ ಯಾವಾಗಾದ್ರೂ ಆ ಥರದ್ದು ಒಂದು ಕಠಿಣ ಸನ್ನಿವೇಶ ಫೇಸ್ ಮಾಡಿದ್ದೀರಾ? ಯಾವ್ದಾರು ಒಂದು ಇನ್ಸಿಡೆಂಟ್? ತುಂಬ ಆಗಿದೆ ಸರ್. ಒಂದು ನಮಗೆ ಕಳಸ ಹತ್ರ, ಕಳಸ ನಾವು ಒಬ್ಬ ನೀರಿ ಬಿದ್ದಂತ ಫೋನ್ ಬಂತ. ಅಲ್ಲಿ ನಮ್ಮ 20 ನಿವಾರಣಾ ಘಟಕ ಧರ್ಮಸ್ಥಳದವರು ಇದ್ದಾರೆ. ಅಲ್ಲಿ ಏನಾದ್ರು ತೊಂದರೆ ಆದ್ರೆ ನಮ್ಗೆ 20 ನಿವಾರಣಾ ಘಟಕದಿಂದ ಕಾಲ್ ಬರ್ತದೆ. ಆ ಕಡೆಯಿಂದ ನಾವು ಹೋಗುವಾಗ ಅಲ್ಲಿ ಫೋನ್ ಮಾಡಿ ರಿಸ್ಕ್, ನಾವು ಇಲ್ಲಿಂದ ನಾವು ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇರ್ತೀವಿ. ಹೋಗುವಾಗ ಅಲ್ಲಿ ಹೋಗಿ ಮೊದಲನೇಯಾಗಿ ನಾವು ನೀರಿಗೆ ಸ್ಕೂಬಾ ಡೈವಿಂಗ್ ಆಗ್ತಿದ್ವಿ, ತುಂಬಾ ಆಳದಲ್ಲಿ. ಯಾಕಂದ್ರೆ ನಮ್ಗೆ ಎಲ್ಲಿ ಸಹ ಕರೆಯುವುದು ಮೊದಲನೇಯಾಗಿ ಸ್ಥಳೀಯರು ಹುಡುಕ್ತಾರೆ. ಆ ಎರಡನೇದಾಗಿ ಫೈರ್ ಬ್ರಿಗೇಡ್ನವ್ರು ಬರ್ತಾರೆ. ಯಾವುದು ಆಗದೆ ಇದ್ರೆ ನಿಮ್ಮ ಹತ್ರ ಬರುತ್ತೆ. ಆಮೇಲೆ 3ನೇದಾಗಿ ಎನ್ಡಿಆರ್ ಪಡೆಯವರು ಬರ್ತಾರೆ. ಅದು ಆಗ್ಲಿ 4ನೇ ದಿನ ನಮ್ಮನ್ನು ಕರೀತಾರೆ. ಅಂತ ಸನ್ನಿವೇಶ ನಮ್ಗೆ ಬೆಂಗಳೂರಲ್ಲೂ ಆಗಿದೆ. ವೀಕ್ಷಕರೇ, ಇದೊಂದು ಗಮನಿಸಿ. ಸ್ಥಳೀಯವಾಗಿ ಯಾರು ಈಜು ಪಟ್ಟಿರ್ತಾರೆ ಅವ್ರು ನೋಡ್ತಾರೆ. ಸೆಕೆಂಡ್ ಬಂದಾಗ ಪೊಲೀಸ್ ಟೀಮ್ ಏನಿದೆ ಅವ್ರು ನೋಡ್ತಾರೆ, ಫೈರ್ ಬ್ರಿಗೇಡ್ನವರು, ಫೈರ್ ಬ್ರಿಗೇಡ್ ಅಗ್ನಿಶಾಮಕ ದಳದವ್ರು ನೋಡ್ತಾರೆ. 3ನೇದು NDRF ಅವರು ಇದು ಮಾಡ್ತಾರೆ, ವಿಪತ್ತು ಏನು ನಿರ್ವಹಣೆ ಅವ್ರು ನೋಡ್ತಾರೆ. ಅದ್ಯಾರ ಕೈಲೂ ಆಗ್ಲಿಲ್ಲ ಅಂದ್ರೆ ಅದು ಈಶ್ವರ್ ಮಲ್ಪೆ ಅವ್ರ ಕೈಲಿ ಆಗತ್ತೆ ಅನ್ನೋದು ಇಡೀ ಕರ್ನಾಟಕ ಎಲ್ರಿಗೂ ಕೂಡ ಗೊತ್ತು. ಸೊ ಹಾಗಾಗಿ ಇವ್ರು ಕಾಲ್ ಬರುತ್ತೆ. ಸೊ ಆ ಕಾಲ್ ಕಳೆದು ಹೇಳ್ತಾ ಇದ್ರಿ. ಆವಾಗ ನಾವು ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋಗುವಾಗ ಸಿಕ್ಕಿಲ್ಲ ಅಂದ್ರೆ ಡೀಪ್ ನೀರಡಿ ಸುಮಾರು ಒಂದು 50 ಅಡಿ ಇರ್ತದೆ. 50 ಅಡಿಯಲ್ಲಿ ನೀರು, ಹೊಳೆಯಲ್ಲಿ ನೀರು ಹೋಗ್ತಾ ಇರ್ತದೆ. ಅಲ್ಲಿ ಬಂಡೆ, ಹಳ್ಳ ಎಲ್ಲ ಕೊಳ್ಳೆ. ಫಸ್ಟ್ ನಾನು ನೀರಿಗೆ ಹೋಗೋ ಫಸ್ಟ್ ಅದ್ರ ಆಳ್ತೆ ಎಷ್ಟು ಉಂಟು ಗಾತ ನೋಡ್ತೇನೆ. ನೋಡಿ ನೀರ್ನ ಆಳ ನೋಡಿ ಮುಳುಗೋದು. ಯಾಕೆಂದ್ರೆ ನಾವು ಗೊತ್ತಿಲ್ಲದೆ ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಅಷ್ಟು ಅಡಿಗೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ, ಫಸ್ಟ್ ನೀರು ಎಷ್ಟು ಅಡಿ ಉಂಟು, ನೀರಿನ ಪ್ರೆಷರ್ ಎಷ್ಟುಂಟು, ನೀರಿನ ಕೋಲ್ಡ್ ಎಷ್ಟು ಉಂಟು, ಬಿದ್ದ 4 ದಿನ ಆದ್ರೆ 3 ದಿನ ಆದ್ರೆ ಎಷ್ಟು ದೂರದಲ್ಲಿ ಇರಬಹುದು ಆ ನೀರು ನೋಡಿದ್ರೆ ಗೊತ್ತಾಗ್ತದೆ. ಆ ಕೋಲ್ಡ್ ಅನುಸಾರವಾಗಿ ನೀರು ತಣ್ಣಗಿದ್ರೆ ಏನು ಹೇಳ್ತಾ ಇದ್ರಿ? ನೀರು ತಣ್ಣಗಿದ್ರೆ ಲೇಟ್ ಆಗಿ ಹೇಳ್ತದೆ ಬಾಡಿ. ಒಂದು ಬಾಡಿ ದಿನಕ್ಕೆ ಮಿನಿಮಮ್ ಎಲ್ಲರಿಗೆ ಗೊತ್ತಿರುವಾಗ 24 ಗಂಟೆ ಹೇಳ್ತಾರೆ. ಆದ್ರೆ ನೀರು ಆಳದಲ್ಲಿ ಕೆಲವು ಸಲ ಬಿಸಿ ಇರ್ತದೆ, ಮೇಲ್ಗಡೆ ಕೋಲ್ಡ್ ಇರ್ತದೆ, ಅಡಿಯಲ್ಲಿ ಬಿಸಿ ಇರ್ತದೆ. ಆವಾಗ 12 ಗಂಟೆಯಲ್ಲಿ ಮೇಲ್ ಬರ್ತದೆ. ಅಂತ ಸನ್ನಿವೇಶ ಇರ್ತದೆ. ಕೆಲವು ಬಾಡಿಗಳು ನೀರಿನ ಒತ್ತಡಕ್ಕೆ ಕಲ್ಲಿನ ಒಳಗಡೆ ಹೋಗಿ ಸಿಕ್ಕಿ ಬಿಡ್ತದೆ. ಅದು ಸುಮಾರು 4-5 ದಿನ ಆದ್ಮೇಲೆ ಡಿಕಂಪಸ್ ಆಗಿ ಮೇಲೆ ಬರೋ ಸನ್ನಿವೇಶ ಉಂಟು. ಕೆಲವು ಸಲ ಬರದೇ ಇರ್ಬೋದು, ಬರೋದೇ ಇಲ್ಲ. ಕೆಲವು ಸಿಲಿಟನ್ ಆಗಿ ಬರೋದೇ ಇಲ್ಲ. ಎಲ್ಲಿ ಅಂತ ಆ ಪ್ರೆಷರ್ಗೆ, ಒತ್ತಡಕ್ಕೆ ಹೊಡಿಯಾಗಿ ಹೋಗ್ತದೆ ಉಂಟು. 10-12 ದಿನ ಆದ್ಮೇಲೆ ಎಲ್ಲ ಮಾಂಸ ಕಿತ್ತು ಎಲ್ಲ ಪೀಸ್ ಆಗಿ ಖಾಲಿ ಸೆಲೆಟನ್ ಆಗಿ ಅಲ್ಲಿ ಸಿಕ್ಕುವ ಗೋಚರಣ ಇರೋದಿಲ್ಲ. ಅಂಥದ್ದು ಕೆಲವು ಕೇಸು ನಾವು ಸುಮಾರು ಇಲ್ಲಿ ಬೆಂಗಳೂರಲ್ಲಿ ಕೆಲವು 2-3 ಕಡೆ ಹೋಗಿದ್ದೇವೆ. ಅದ್ರ ಕೆಲವು ಸಿಗೋದು ಇದು ಉಂಟು. ನನಗೆ ಸುಮಾರು ಕಡೆ ಕರೀತಾರೆ, ಆದ್ರೆ ಸಕ್ಸಸ್ ತುಂಬಾ ಕಡೆ ಆಗಿದೆ. ಸಿಕ್ಕಿಲ್ಲ ಅನ್ನೊಂದು 2-3 ಕಡೆ ಮಾತ್ರ ಆಗಿಲ್ಲ. ಎಲ್ಲಿ? ಅದು ಒಂದು ನಮ್ಮ ಚನ್ನರಾಯಪಟ್ಟಣದ ಹತ್ರ. ಸುಮಾರು ನನಗೆ 8 ದಿನ ಬಿಟ್ಟು ಕರೆದ್ರು ಅವರು. ಅದು 8 ದಿನ ಬಿಟ್ಟು ಕರೆದಾಗ ಆ ಬಾಡಿ ಎಲ್ಲಿ ಬಿದ್ದಿದೆ ಅಂತ ಹುಡುಕಾಡ್ಲಿಕ್ಕೆ ಆಗಿಲ್ಲ. ನಾನು ಸಹ ಹೇಳುದು ಎಲ್ಲರಿಗೆ ಸಹ ಬಿದ್ದ ತಕ್ಷಣ ಹೇಳಿದ್ರೆ ನಂಗೆ 100-200 ಮೀಟರ್ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ. ಎಲ್ಲಿ ಸಹ ಅವ್ರು ಏನ್ ಮಾಡ್ತಾರೆ, ಸ್ಥಳೀಯರು ಕರೀತಾರೆ. ಯಾಕೆಂದ್ರೆ ನಾನು ದೂರದಿಂದ ಬರ್ಬೇಕಂತ. ಸರಿ, ಅದು ಸಹ ಒಳ್ಳೇದು. ಕೆಲ ಕಡೆ ಸಿಕ್ಕುದಿಲ್ಲ. ಅದು ಕನ್ಫರ್ಮ್ ಆದ್ಮೇಲೆ ಸಿಗುದಿಲ್ಲ ಅಂತ ಹೇಳಿದ್ರೆ ಅದೇ ದಿವಸ ಹೇಳಿದ್ರೆ ಮರುದಿವಸ ನಮ್ಗೆ ಬೇಗ ಸಿಗ್ತದೆ. ಬಹಳ ಒಂದಿದು. ಈಶ್ವರ್ ಮಲ್ಪೆ ಅವರು ಕೋಟ್ಯಾಧಿಪತಿ ಅಲ್ಲ, ನೀವು ಬರೀ ಇದೇ ಕೆಲಸ ಮಾಡ್ಕೊಂಡವ್ರೆ ಜೀವನ ನಡೀತಿರಲ್ಲ. ಪ್ರತಿದಿನ ಮನೆಯ ತುತ್ತಿಗೂ ಕೂಡ ನೀವು ಸಂಪಾದನೆ ಮಾಡ್ಬೇಕು. ಖಂಡಿತವಾಗಿ. ಸೊ ಹೆಂಗ್ ಸಾಧ್ಯ ಆಗುತ್ತೆ ಇದು? ಬಂಧುಗಳೇ, ನನ್ನ ಹತ್ರ ಒಂದು ನೀರು ಗಾಡಿಗೆ ಅಂತ ವಾಟರ್ ಸಪ್ಲೈ ಗಾಡಿ ಅಂತ ಉಂಟು. ಸಣ್ಣದ 2 ಗಾಡಿ ಮಾಡ್ಕೊಂಡಿದ್ದೀನಿ. ಅದು ಸಹ ನಮ್ಮ ಬೋಟಿಗೆ ಒಂದು ಸಲ ನೀರು ಹಾಕಿದ್ರೆ ಇಷ್ಟ ಅಂತ ಕೊಡ್ತಾರೆ. ಒಂದು ಬೋಟಿಗೆ ನೀರು ಹಾಕಿದ್ರೆ 800 ರೂಪಾಯಿ ಕೊಡ್ತಾರೆ ನನ್ಗೆ. ಅದು 6,000 ಲೀಟರ್ ನೀರು ಹಾಕ್ಬೇಕು ಲೈಲ್ಯಾಂಡ್ ಬೋಟಿಗೆ. ಅದು ಹಾಕಿದ್ರೆ 6,000 ಕೊಡ್ತಾರೆ. ಅದರಿಂದ ನಾನೇನ್ ಮಾಡಿದ್ದೀನಿ, ನನಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು. ಈ ಬೋಟಿಗೆ ನೀರು ಹಾಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹಾಗೆ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಆದ್ರಿಂದ ನಾನೊಬ್ಬ ಡ್ರೈವರ್ ಇಟ್ಕೊಂಡಿದ್ದೀನಿ. ಆ ಡ್ರೈವರ್ ಇರುವಾಗ ಏನಾಯ್ತು, ಅದಕ್ಕೆ ಪರ್ಸನಲ್ ಆಗಿ ಅವನ ಸಂಬಳ ಕೊಟ್ಟು ನಾನು ಸಮಾಜ ಸೇವೆಯಲ್ಲಿ ಜಾಸ್ತಿ
ಕಾಲ್ ಬರ್ತಾ ಉಂಟು ಈಗ. ಯಾಕೆ ನಾನಾ ಭಾಗದಿಂದ ಬರ್ತದೆ, ನಾನಾ ಊರಿಂದ ಬರ್ತದೆ, ಬೆಂಗಳೂರಿಂದ ಬರ್ತದೆ, ಇಲ್ಲಿಂದ ಅರಸೀಕೆರೆ, ಇಂಚಿನ ಈ ಕಡೆ ದಾಂಡೇಲಿ, ಎಲ್ಲ ಕಡೆ ನಮ್ಮ ಕರ್ನಾಟಕ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಕಡೆಯಿಂದ ಕಾಲ್ ಬರ್ತದೆ. ಅದಕ್ಕೋಸ್ಕರ ನನಗೆ ಗಾಡಿಗೆ ಒಂದು ಡ್ರೈವರ್ ಮಾಡ್ಕೊಂಡಿದ್ದೀನಿ. ನನಗೆ ದಿನಕ್ಕೆ 1,000 ಉಳಿಲಿ, 1,000 ಉಳಿದ್ರೂ ಸಹ ಆ 200 ರೂಪಾಯಿ ಅದರಲ್ಲಿ ನನ್ನ ಆಂಬುಲೆನ್ಸ್ ಸೇವೆಗೆ ಅಂತ ಇಟ್ಬಿಡ್ತೀನಿ. ಯಾಕೆಂದರೆ ಆ ಆಂಬುಲೆನ್ಸ್ಗೆ ಡೀಸೆಲ್ ವೆಚ್ಚ ಹಾಕಬೇಕು, ಆ ಮೇಂಟೆನೆನ್ಸ್ ಖರ್ಚುಂಟು, ಟೈರ್ ಉಂಟು, ಎಲ್ಲ ಹಾಕಬೇಕು. ಆ ಮೇಂಟೆನೆನ್ಸ್ ಫುಲ್ ಖರ್ಚು ನಾನು ಯಾರ ಹತ್ರನೂ ದುಡ್ಡು ತಗೊಳ್ಳಿಕ್ಕೆ ಹೋಗೋದಿಲ್ಲ, ಎಲ್ಲ ಉಚಿತ ಸೇವೆ. ಯಾರಾದ್ರೂ ದುಡ್ಡು ತಗೊಂಡು ಇಷ್ಟು ತನಕ ಸೇವೆ ಮಾಡಿದಿಲ್ಲ, ಎಲ್ಲ ಉಚಿತ. ಅದರಿಂದ ಜನಗಳಿಗೆ ಯಾರೇ ಅದು ಶ್ರೀಮಂತರಿರ್ಲಿ ಬಡವರಿರ್ಲಿ, ಏನೇ ಆಕ್ಸಿಡೆಂಟ್ ಆಗಲಿ ಅಥವಾ ಏನೋ ಕಷ್ಟದಲ್ಲಿ ಇರಲಿ ಅಂತ ಸನ್ನಿವೇಶದಲ್ಲಿ ನಾನು ತಗೊಂಡೋಗಿ ಫಸ್ಟ್ ನಾನು ಆಸ್ಪತ್ರೆ ಹಾಕಿ ವಾಪಸ್ ಬರೋದು. ನಾನಲ್ಲದೆ ನನ್ನ ತಂಡದಲ್ಲಿ ಡ್ರೈವರ್ ಇದ್ದಾರೆ, 3 ಜನ ಡ್ರೈವರ್ ಇದ್ದಾರೆ. ಅದರಲ್ಲೂ ಒಂದು ಬುರಾನ್ ಅಂತ, ಅವು ಇಲ್ಲಿಂದ ನಾವು ಬೆಂಗಳೂರು ಕಡೆ ಹೋಗುದಾದ್ರೆ, ದೂರ ಹೋಗುದಾದ್ರೆ ಅಂದ್ರೆ ಬಾಡಿ ತೆಗಿಲಿಕ್ಕೆ ಅವ್ರು ಬರ್ತಾರೆ. ಎರಡನೇದಾಗಿ ಶಬೀರ್ ಬೈ ಅಂತ ಇದ್ದಾರೆ. ಶಬೀರ್ ಅಂದ್ರೆ ನಮ್ದು ಇಲ್ಲಿಂದ ಏನಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಎಮರ್ಜೆನ್ಸಿ 0 ಟ್ರಾಫಿಕ್ ಅಲ್ಲಿ, ಆವಾಗ ನಾನೇನ್ ಮಾಡ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಮ್ಮ ಟೀಮ್ ವರ್ಕ್ ಅದ್ರಲ್ಲಿ ಬರ್ತಾರೆ, ಡ್ರೈವರ್ ಆಗಿ ಅವ್ರು ಬೇಕು. ಯಾಕಂದ್ರೆ ಲೆಫ್ಟ್ ಸೈಡ್ ನಾನು ಇದ್ರೆ, ರೈಟ್ ಸೈಡ್ ಅವ್ರು ಇರ್ತಾರೆ. ಅವಾಗ ಯಾಕಂದ್ರೆ ನಮಗೆ ಮುಂದ್ಗಡೆ 2 ಎಸ್ಕೊಟ್ ಕೊಡ್ತಾರೆ ಗಾಡಿ ಸಹ. ಇಲ್ಲಿ ಅದು ಉಚಿತ ಸೇವೆ. ಇಲ್ಲೆಲ್ಲ ಕೇಳಿದ್ರೆ ಒಂದು ಮಗುನು ಬೆಂಗಳೂರು ಕರ್ಕೊಂಡು ಹೋಗ್ಬೇಕಾದ್ರೆ 30,000 ರೂಪಾಯಿ ಬೇರೆ ಆಂಬುಲೆನ್ಸ್ ಕೇಳ್ತಾರೆ. ನಮ್ಮ ಹತ್ರ ಯಾರಾದ್ರೂ ಕೇಳಿದ್ರೆ ಅದು ಉಚಿತವಾಗಿ ಮಾಡ್ತೀವಿ. ಯಾಕೆಂದ್ರೆ ತುಂಬಾ ಜನ ಬಡವರು ಇರ್ತಾರೆ, ತುಂಬಾ ಜನ ಶ್ರೀಮಂತರಿದ್ರೆ 8 ಲೀಟರ್ ಗಾಡಿ ಅಲ್ಲ ಬೇರೆ ಆಂಬುಲೆನ್ಸ್ ಹಣ ಕೊಟ್ಟು ಹೋಗ್ತಾರೆ. ಬಡವರಿಗೆ ಏನಾಗಬೇಕು, ಅದಕ್ಕೋಸ್ಕರ ನಮ್ಮ ಟೀಮ್ನ 4-5 ಸದಸ್ಯರು ಸಹ ಹೆಲ್ಪ್ ಮಾಡ್ತಾರೆ ಅದರಲ್ಲಿ. ಎಸ್, ಒಂದು ನೀವು ಆಂಬ್ಯುಲೆನ್ಸ್ಗಳು ಫ್ರೀ, ಉಚಿತ ಸೇವೆ. ಒಂದೊಂದು ಕಡೆ ಎಲ್ಲೇ ನೀವು ರೆಸ್ಕ್ಯೂ ಆಪರೇಷನ್ಗೆ ಹೋದಾಗಲೂ ಕೂಡ ಅದನ್ನು ಫ್ರೀ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ರಿ. ಈಶ್ವರ್ ಮಲ್ಪೆ ಅವ್ರ ಉದ್ದೇಶ ಏನು ಹೇಳಿದ್ರಿ? ಭಗವಂತ ಲೆಕ್ಕ ಹಾಕ್ತಿರ್ತಾನೆ, ನಾನು ಲೆಕ್ಕ ಬರೆಯಲ್ಲ, ಮೇಲ್ಗಡೆ ಒಬ್ಬ ಬರೀತಿರ್ತಾರೆ ಅಂತ ಹೇಳ್ತೀರಿ. ಅದೇ ಅಷ್ಟೇ. ಬಟ್ ಆದ್ರೂ ಸಹಜವಾಗಿರುತ್ತಲ್ಲ, ನನ್ನ ಜೀವನ ಏನು, ನನ್ನ ಮಕ್ಕಳು, ನನ್ನ ಮನೆ ಅನ್ನೋ ಸಹಜವಾಗಿ ಬರುತ್ತೆ. ಮನೇಲಿ ಏನು ಹೇಳ್ತಾರೆ? ಮನೆಯಲ್ಲಿ ಹೇಳ್ತಾರೆ. ನನಗೆ ಈಗ ಇಷ್ಟು ಒಂದು ಸಮಾಜ ಸೇವೆಗೆ ಪ್ರೇರಣೆನೇ ನನ್ನ ತಂದೆ ತಾಯಿ ಮತ್ತೆ ಹೆಂಡತಿ. ಮೊದಲನಾಗಿ ಯಾರು ಸಮಾಜ ಸೇವೆ ಮಾಡ್ತಾರೆ, ಮದುವೆ ಆದವರಿಗೆ ಸ್ವಲ್ಪ ಕಷ್ಟ. ಯಾಕೆ ನಾನು ತುಂಬಾ ಜನ ಸಮಾಜ ಸೇವಕರನ್ನು ನೋಡಿದ್ದೇನೆ. ಸಮಾಜ ಸೇವೆ ಮಾಡೋದ್ರಲ್ಲಿ ಮದುವೆ ಆದವರಿಗೆ ಸ್ವಲ್ಪ ಕಷ್ಟ, ಮದುವೆ ಆದವರು ಅದರಲ್ಲಿ ಮಾಡೋದು ಸ್ವಲ್ಪ ವಿರಳ. ಯಾಕೆಂದ್ರೆ ಈಗ ನನ್ನ ಹೆಂಡತಿ, ಯಾರೇ ಮದುವೆ ಆಗಲಿ ಹೆಂಡತಿ ಸಪೋರ್ಟ್ ಬೇಕೇ ಬೇಕು. ಎಲ್ಲಿ ರಾತ್ರಿ ಒಂದು ನಡು ರಾತ್ರಿಯಲ್ಲಿ ಫೋನ್ ಬಂದರೆ ಸಹ ನಾವು ಅವ್ರ ಹತ್ರ ಕೇಳೋದಿಲ್ಲ. ಕೆಲವು ಕಡೆ ಏನಂತೆ ಸಮಾಜ ಸೇವೆ ಹೊತ್ತೊತ್ತಿಗೆ ಒಂದಿನಕ್ಕೆ 8 ಗಂಟೆ ಫೋನ್ ಬರ್ತದೆ, ರಾತ್ರಿ 10 ಗಂಟೆ ಬರ್ತದೆ, 12 ಗಂಟೆ. ಯಾವತ್ತೂ ನಾವು ರೆಡಿಯಾಗಿರ್ಬೇಕು. ಆವಾಗ ಒಂದ್ಸಲ ರಾತ್ರಿ ಹೋಗಿ ಬಾಡಿ ತೆಗಿಲಿಕ್ಕೆ ಸಿಗ್ತದೆ, ನೈಟ್ ಎಲ್ಲ ನೀರು ಬಿದ್ದವ್ರನ್ನು. ಆವಾಗ ರಾತ್ರಿ ಫೋನ್ ಮಾಡಿ ಮನೆಗೆ ಹೇಳ್ತೇವೆ, ಒಂದು ಬಿಸಿ ನೀರು ಮಾಡಿ ಸ್ನಾನ ಮಾಡಲಿ. ಯಾಕಂದರೆ ತುಂಬ ಕೋಲ್ಡಲ್ಲಿ ಮುಳುಗಿ ಬಂದಿನಿ, 1 ಗಂಟೆ ಮುಳುಗಬೇಕು ನೀರಲ್ಲಿ. ಹುಡುಕಿ ಬರುವಾಗ ಫೋನ್ ಮಾಡಿದರೆ ನಿಶ್ಚಿತೆಯಿಂದ ನನ್ನ ಹೆಂಡತಿಗೆ ಒಂದು ಫೋನ್ ಮಾಡಿದರೆ ಸಾಕು, ಒಂದು ಬಿಸಿ ನೀರು ರೆಡಿ ಆಗ್ತದೆ. ನಮ್ಮ ತಾಯಿ ಆರೋಗ್ಯ ಇಲ್ಲ, ಪಾಪ ಮಲ್ಕೊಡ್ತಾರೆ, ಅವರು ಅಲ್ಲೇ ಇರ್ತಾರೆ, ಪರವಾಗಿಲ್ಲ, ಅವರು ನನಗೆ ಸಪೋರ್ಟ್ ಆಗಿದೆ. ಅದರಿಂದ ನಮ್ಮ ಹೆಂಡತಿ ಯಾರೇ ಆಗಲಿ ಎಲ್ಲರೂ ಸಹ ಸಮಾಜ ಸೇವಕರೇ. ಅವ್ರ ಹೆಂಡತಿ ಎಲ್ಲ ಮದುವೆ ಆಗದಿದ್ದರೆ ಅದು ಒಳ್ಳೇದು. ಯಾಕಂದ್ರೆ ಈಗ ನೋಡಿದ್ರೆ ಎಲ್ಲ ಸಮಾಜ ಸೇವಕರು ಮದುವೆ ಆಗದೇ ಇದ್ದವರು ಸಹ ಸಮಾಜ ಸೇವೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಕೇಳಲಿಕ್ಕಿಲ್ಲ, ಅವ್ರು ತಂದೆ ತಾಯಿ ಮಾತ್ರ ಬೈತಾರೆ. ಏನ್ ಗೊತ್ತಾ ವೀಕ್ಷಕರೇ, ಸಮಾಜ ಸೇವೆ ಮಾಡೋರಿಗೆ, ಅದರಲ್ಲೂ ಈಶ್ವರ್ ಮಲ್ಪೆ ಅವರು ಇಷ್ಟೊಂದು ಸ್ಟ್ರೆಂತ್ ಅಂದರೆ ಇವ್ರ ತಂದೆ ತಾಯಿ ಮತ್ತು ಶ್ರೀಮತಿಯವರು. ಮತ್ತೊಂದು ಕಡೆ ಇವ್ರ ಟೀಮ್ ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ರು ಸಹ ಇವ್ರಿಗೆ ಅವಶ್ಯಕತೆ ಇದ್ದಾಗ ಆಂಬ್ಯುಲೆನ್ಸ್ ಓಡಿಸ್ಲಿಕ್ಕೆ, ಇವ್ರಿಗೆ ಅಗತ್ಯವಾಗಿ ಅವಶ್ಯಕತೆ ಇದ್ದಾಗ ಜೊತೆಗೆ ಬರಲಿಕ್ಕೆ ಒಂದು ಟೀಮ್ ಇದೆ. ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾಕೆಂತಂದರೆ ಒಂದು ವಿಷಯ ಹೇಳ್ತಿದ್ದಾರೆ, ನಾವು ಕೆಲಸ ಮಾಡ್ಬೇಕಾದ್ರೆ ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ ಕೆಲಸ ಮಾಡಬೇಕಾಗತ್ತೆ ಅಂತ. ಹಾಗಾಗಿ ಯಾವುದೇ ನಿರೀಕ್ಷೆ ಇಲ್ಲದೆ ಇವ್ರ ಹತ್ರ ಬಂದು ಒಂದು ಟೀಮ್ ಕೆಲಸ ಮಾಡ್ತಿದೆ. ಒಂದು ಸಹಜವಾಗಿ ಎಲ್ರಿಗೂ ಕಾಡೋ ಪ್ರಶ್ನೆ, ಈಶ್ವರ್ ಮಲ್ಪೆ ಅವ್ರಿಗೆ ಒಂದು ಯಾವುದೋ ಇನ್ಸಿಡೆಂಟ್ ಕಾರಣ ಆಗಿರುತ್ತೆ. ಈಗ ಎಲ್ಲೋ ಒಂದು ಕಡೆ ಹೋಗ್ತೀರಿ, ನನ್ನ ಲೈಫೇ ಹಿಂಗೆ ಆಯ್ತಲ್ಲ ಅನ್ನೋದು ಯಾವ್ದು ಇದಿಲ್ಲ, ಲೈಕ್ ಇದೇ ಮಾಡ್ತಿರ್ಬೇಕು ಅಂತ. ಇದೆ ನನಗೆ ಸರ್ ನೋಡಿ, ಈಗ ನನಗೆ ಮನೆಗೆ ಹೋದ್ರೆ ಒಂದು ಚಿಂತೆ. ನನಗೆ ಹುಟ್ಟಿದ 3 ಮಕ್ಕಳು ದಿವ್ಯಾಂಗರು, ವಿಕಲಚೇತನರು. ಅದು ಒಂದು ತಲೆ ಬಿಸಿ ಇದೆ. ನನಗೆ ಹುಟ್ಟಿದೆ ಸುಮಾರು ಒಂದು ಮಗನಿಗೆ 24 ವರ್ಷ ಆಯಿತು, ಒಂದು ಮಗನಿಗೆ 23 ವರ್ಷ ಆಯಿತು, ಒಂದು ಮಗಳಿಗೆ 6 ವರ್ಷ ಆಯಿತು. ಆ ಮಕ್ಕಳು ಮನೆಯಲ್ಲಿರ್ತಾರೆ. 2 ವರ್ಷ ಆಯಿತು ನನ್ನ ತಂದೆನ ಕಳ್ಕೊಂಡೆ, ನನ್ನ ದೊಡ್ಡ ಮಗನ ಕಳ್ಕೊಂಡೆ. ಈಗ 2 ಮಕ್ಕಳು ಮತ್ತು ಹೆಂಡತಿ ನನ್ನ ತಾಯಿ ಜೊತೆಗಿದ್ದೆ, ಮನೆಯಲ್ಲಿದ್ದಾರೆ. ಆದರೆ ಈ ಕಷ್ಟಕ್ಕೆ ನಾನು ಎನಿಸ್ಕೊಳ್ಳೋದು ಇಷ್ಟೇ, ನಾನೇನು ಈ ಜನ್ಮದ ಅಲ್ಲ, ಹೋದ ಜನ್ಮದ ಏನೋ ಪಾಪ ಮಾಡಿರ್ಬೋದು, ಅದಕ್ಕಾದ್ರೆ ಕಮ್ಮಿ ಆಗಲಿ, ಜನಸೇವೆ ಮಾಡಬೇಕು. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಮಿಲಿಟ್ರಿ ಹೋಗ್ಬೇಕಂತ ಆಸೆ ಇತ್ತು, ಅದು ಆಗಿಲ್ಲ, ಈಡಿರಲಿ. ಯಾಕೆಂದರೆ 8ನೇ ಕ್ಲಾಸ್ ಆಯಿತು, ನನ್ನ ತಾಯಿಗೆ ಹುಷಾರಿಲ್ಲ, ಆವಾಗ ಶಾಲೆ ಕೈದಾಯಿತು. ಆ ಸೇವೆ, ನಮ್ಮ ದೇಶದ ಒಂದು ಸೇವೆ ಮಾಡೋಕ್ಕೆ ತುಂಬ ಆಸೆ ಇತ್ತು, ಅದು ಆಗಿಲ್ಲ. ಅದಲ್ಲದೆ ಆ ಜನಸೇವೆ ಅಲ್ಲೂ ಮಾಡೋದಕ್ಕಿಂತ ಅದು ಹೇಗೂ ಆಗಿಲ್ಲ. ಈಗ ಇಲ್ಲಿ ನಮ್ಮ ನಾಡಿನಲ್ಲಿ, ನಮ್ಮ ಊರಿನಲ್ಲಿ ಮಾಡಬೇಕಂತ ನಾನು 20 ವರ್ಷದಿಂದ ಇದು ದೇಶಕ್ಕೋಸ್ಕರ, ನಮ್ಮ ನಾಡಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು.
ಎಸ್ ವಂಡರ್ಫುಲ್. ವೀಕ್ಷಕರೇ, ಒಂದು ವಿಷಯ ಗೊತ್ತಿರಲಿ, ನಾನಾಗಲೇ ಹೇಳಿದೆ, ಹೊರಗಡೆ ಹೋದಾಗ ಆ ಸತ್ತವ್ರ ಮನೆ ಕಣ್ಣೀರನ್ನ ನೋಡ್ತಾರೆ. ಹಿಂಗೆ ಇಷ್ಟೆಲ್ಲ ಇದ್ರೂ ಕೂಡ ಇವ್ರ ಮನೆಯಲ್ಲಿ ಇವ್ರ ಮಕ್ಕಳು 3 ಮಕ್ಕಳು ಕೂಡ ದಿವ್ಯಾಂಗರಾಗಲೇ ಸರ್ ಹೇಳ್ತಾ ಇದ್ರು. ನಾರ್ಮಲ್ ಅಲ್ಲ, ಆ ನೋವನ್ನ ಪೇನ್ ಅನುಭವಿಸಿದ್ದಾರೆ. ಒಂದು ಮಗುನಾಗಲೇ ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಇವ್ರ ಶ್ರೀಮತಿಯವರು ಭಾಳ ಹೆಲ್ಪ್ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇರುತ್ತಲ್ಲ, ನಾನೇ ಇಷ್ಟೆಲ್ಲ ಒದ್ದಾಡ್ತಿದ್ದೀನಿ, ಈ ಟೈಮಲ್ಲಿ ಇವೆಲ್ಲ ಬೇಕಾ ಅಂತ ಸಹಜವಾಗಿ ಕೇಳ್ತಾರೆ. ಆದರೆ ಇವ್ರ ಪುಣ್ಯಕ್ಕೆ ಈಶ್ವರ್ ಮಲ್ಪೆ ಅವರ ಶ್ರೀಮತಿಯವರು ಎಂಥದೇ ಕಷ್ಟ ಇರಲಿ ನಾನು ಜೊತೆಯಾಗಿರ್ತೀನಿ ಎಸ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಸರ್ ಆ ತಾಯಿಗೂ ಕೂಡ ನಾವು ವಾಟ್ಸಪ್ ಹೇಳಲೇಬೇಕು. ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಆ್ಯಂಡ್ ನಿಮ್ಮ ಟೀಮ್, ನೀವಾಗಲೇ ಹೇಳಿದ್ರಿ, ಅವರು ಬೇರೆ ಬೇರೆ, ಅವರು ಏನು ವೆಲ್ ಸೆಟಲ್ಡ್, ನಾನು ಸೂಪರ್ ಅಂತೇನಿಲ್ಲ. ಟೀಮ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಟೀಮಲ್ಲಿ 5 ಜನ ಹುಡುಗರು ಇದ್ದಾರೆ. ಅವ್ರವ್ರು ಚಿಕ್ಕ ಚಿಕ್ಕ ಅವ್ರವ್ರು ಹುದ್ದೆ ಮಾಡ್ಕೊಂಡಿದ್ದಾರೆ. ಅವ್ರವ್ರ ಕೆಲಸ, ಒಬ್ಬ ಆಟೋ ಡ್ರೈವರ್, ಮತ್ತೊಬ್ಬ ಚಿಕ್ಕದಾಗಿ ಒಂದು ಮೀನು ತಕೊಂಡು ಮಾರ್ತಾ ಅದೊಂದು ಕೆಲಸ ಮಾಡ್ತಾ ಇದ್ದಾರೆ. 3ನೇದಾಗಿ ಒಬ್ಬ ಎಲೆಕ್ಟ್ರಿಷಿಯನ್, 4ನೇದಾಗಿ ನಮ್ಮ ಹುಡುಗ, ಮತ್ತೊಬ್ಬ ಈಗ ಒಂದು ಪಂಪ್ ಅಲ್ಲಿ ಚಿಕ್ಕ ಒಂದು ಕೆಲಸ ಮಾಡ್ಕೊಂಡು ಅದು ಡೀಸೆಲ್ ಕೊಡ್ತಾ ಇದ್ದಾನೆ. ಓಕೆ, ಹಾಗೆ 4 ಜನ. ದೀಪು ಅಂತ ಅವನು ಆಟೋ ಡ್ರೈವರ್. ಎಲ್ಲ ಒಟ್ಟು 4 ಜನ ಇದ್ದಾರೆ. ನನ್ನ ಸೇರಿ ಒಟ್ಟು 5 ಜನ. ಅವರೆಲ್ಲರೂ ಇಲ್ಲೇ ಇದ್ದಾರೆ, ಮಾತಾಡ್ಸಾರ ಒಂದು ಬನ್ನಿ ಟೀಮ್. ಬಲ್ಪ ಅಂತ ಇವರು ಶಬೀರ್ ಅಂತ. ಹಾಯ್ ಶಬೀರ್. ಈಗ ಈಶ್ವರ್ ಮಲ್ಪೆ ಅವರು ಇವೆಲ್ಲ ಕೆಲಸ ಮಾಡ್ತಿದ್ದಾರೆ, ಇವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅನ್ಸಿದ್ ಯಾವ ಕಾರಣಕ್ಕೆ? ತಾವೇನ್ ಮಾಡ್ತಿದ್ದೀರಿ? ಅದೇ ನಂಗೆ ಅಂದ್ರೆ ಅದು ಕೆಲಸದಲ್ಲಿ ಮುಂಚೆ ಸಹ ನಾನು ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ ನಾನು ಆಕ್ಚುಲಿ ಇದ್ದದ್ದು ಇಲ್ಲೇ ಬಾಪ್ತೋಟ ಇದ್ದದ್ದಕ್ಕೆ ಸ್ವಲ್ಪ ಆಚೆ ಇದ್ದದ್ದು. ಹಾಗೆ ಅಲ್ಲಿ ಸ್ವಲ್ಪ ಬಿಟ್ಟಾದ್ಮೇಲೆ ವಡಮುಂಡೇಶ್ವರ ಬಲರಾಮ್ ದೇವಸ್ಥಾನ ಹತ್ರ ಅಲ್ಲಿಗೆ ಬಂದೆ ಮನೆಗೆ. ಆವಾಗ ನಂಗೆ ಪರಿಚಯ ಆಯ್ತು ಈಶ್ವರ್ ಭಾಯ್ ಅಂತ. ಇವರು ಸಮಾಜ ಸೇವೆ ಮಾಡುವಾಗ ನಂಗೆ ಒಂದು ನೋಡುವಾಗ ಖುಷಿ ಆಗ್ತಿತ್ತು, ನಂಗೆ ಆ ಕೆಲಸ ಸಿಗ್ಬೋದಾ. ಆದ್ರೆ ನಂಗೆ ಸಹ ಅವ್ರು ನಂಗೆ ಇದೇ ಒಂದೊಂದ್ಸರಿ ಕರಿತಾ ಇದ್ರು, ಹೋಗುವ ಬಾ, ಲಾಂಗ್ ಹೋಗ್ಲಿಕ್ಕೆ ಉಂಟು, ಸ್ವಲ್ಪ ನಂಗೆ ಕಷ್ಟ ಆಗ್ತದೆ ಬಾ. ಹಾಗೇನೆ ನಾನು ಮಾಡ್ತಾ ಇದ್ದೆ, ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೆ. ನಂಗೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅಂತ ಕೆಲಸ ಸಿಗುದಿಲ್ಲ. ನಾವು ಮಾಡ್ಬೇಕಂದ್ರೆ ಸಹ ನಮ್ಗೆ ಅದು ಬರ್ತದ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಿಗುದಿಲ್ಲ ಅದು ಕೆಲಸ. ಹಾಗಾಗಿ ಮತ್ತೆ ಹೀಗೇನೆ ಮಾಡ್ತಾ ಮತ್ತೆ ಒಂದು ಹೀಗೇನೆ ನಮ್ಗೊಂದು 2 ತಿಂಗಳದ್ದು ಫಸ್ಟ್ ಒಂದು ಮಗು ಇತ್ತು. ಅದು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಈಶ್ವರ್ ಸರ್ ಫೋನ್ ಮಾಡಿದ್ರು. ಅಂದ್ರೆ ಅದೊಂದು ತುಂಬಾ ಕ್ರಿಟಿಕಲ್ ಉಡುಪಿಯಿಂದ ಉಚಿತವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಫೋನ್ ಮಾಡಿದ್ರು ಈಶ್ವರ್ ಭಾಯ್. ಅದಕ್ಕೆ ನಾನು ಹೇಳಿದೆ, ಆಯ್ತು ನಾನು ಬರ್ತೇನೆ, ಈ ಕೆಲಸಕ್ಕೆ ಆದ್ರೂ ರೆಡಿ. ಹಾಗಾಗಿ ನಾನು ಅದನ್ನೊಂದು ನನ್ನ ಮೊದಲ, ಅವರ ಗುರು ಅವರು, ನಂದು ಕೆಲಸ ಮೊದಲದ್ದು ಆ ಒಂದು ಇದ್ರಲ್ಲಿ. ಸೇಫ್ ಆಗಿ ಈಗ 4 ಮಕ್ಕಳನ್ನು ನಾವು ಈಗ ಸೇರಿಸಿದ್ದೇವೆ ಇದರ ತನಕ. ಒಂದು ಇಳ್ಕಲಿಗೆ, 3 ಬೆಂಗಳೂರಿಗೆ. ಹಾಗಾಗಿ ಇದರಲ್ಲಿ ಹಾಗೆ ನಂಗೆ ಒಂದು ಖುಷಿ ಇದೆ ಯಾವಾಗ್ಲೂ. ಮತ್ತೆ ಮಲ್ಪೆಯಲ್ಲಿ ಏನಾದ್ರು ಆದ್ರೆ ಸ್ವಲ್ಪ ಅವರು ನಂಗೆ ಫೋನ್ ಮಾಡ್ತಾರೆ, ಅವ್ರು ಇಲ್ಲಾದ್ರೆ ನಂದು ದೀಪು ಅಂತ ಇದ್ದಾನೆ, ಮತ್ತೊಬ್ಬ ಅವನು, ಮತ್ತೆ ಬಿಲಾಲ್, ಬುರಾನ್ ಅಂತ ಇದ್ದಾರೆ. ಅವ್ರು ಸ್ವಲ್ಪ ಆಚೆ ಕೆಲಸದಲ್ಲಿದ್ರು ಸಹ ಕೈ ಜೋಡಿಸ್ತಾರೆ. ನಮ್ದು ತಂಡ ಪರ್ಫೆಕ್ಟ್ ಇದೆ, ಯಾವುದಕ್ಕೂ ಇಲ್ಲ ಅಂತ ಹೇಳುದಿಲ್ಲ. ನಾನಿಲ್ಲದ್ರೆ ಬುರಾನ್, ಇಲ್ಲದ್ರೆ ದೀಪು, ರಕ್ಷಿತ್ ಎಲ್ಲ ಜನ. ಬನ್ನಿ ನೀವು ಕಮಾನ್. ಇನ್ನೊಂದು ವಿಷಯ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಯಾರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಒಬ್ಬರೇ ಮಾಡೋದು ಕಷ್ಟ. ನಾನು ಆಗ್ಲೇ ಹೇಳಿದೆ, ಈಶ್ವರ್ ಮಲ್ಪೆ ಅವ್ರಿಗೆ ಇವ್ರ ಶ್ರೀಮತಿಯವರು, ಇವ್ರ ತಂದೆ ತಾಯಿ ಪ್ರಪಂಚದ ಅರಿವಿಲ್ಲದಿದ್ರು ಇವ್ರ ಮಕ್ಕಳು ಇವ್ರ ಕಾರ್ಯಕ್ಕೆ ಒಂದು ರೀತಿಯ ಅವಿನೇರವಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ರೀತಿ ಆ ಮಕ್ಕಳಾದರೆ ಇನ್ನೊಂದು ಜೊತೆ ಸ್ನೇಹಿತರಾಗಿ ಜೊತೆಯಾಗಿ ನಿಂತವ್ರು ಇವರೆಲ್ಲರೂ ಕೂಡ ಅಷ್ಟೇ. ಈಶ್ವರ್ ಮಲ್ಪೆ ಅವ್ರು ಆಗಲೇ ಹೇಳಿದೆ, ಯಾರು ಆದರೆ ಗೊತ್ತಲ್ಲ, ನಾನು ಇದುವರೆಗೂ ಇಷ್ಟು ಅಂತ ಪಟ್ಟಿ ಮಾಡಿ ತೋರಿಸಿರ್ತಾರೆ ಬಂದವ್ರಿಗೆಲ್ಲ, ನಾನು ಇಲ್ಲೋ ಹೋಗಿದ್ದೆ, ಹೆಂಗೆ ಮಾಡಿದೆ ಅಂತ, ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಅಂತ. ನಿಜವಾಗ್ಲೂ ಈಶ್ವರ್ ಮಲ್ಪೆ ಅವ್ರ ಕಷ್ಟನ ಮನೆಗೆ ಹೋಗಿ ನೋಡಿಬಿಟ್ರೆ ನೀವೆಲ್ಲರೂ ಕೂಡ ಕಣ್ಣೀರಾಗ್ತೀರಿ. ಯಾಕೆ ಅಂತಂದರೆ ಮನೆಯಲ್ಲೇ ಬೆಟ್ಟದಷ್ಟು ಕಷ್ಟ ಇರಬೇಕಾದ್ರೆ ಸಾವಿರಾರು ಫ್ಯಾಮಿಲಿಯ ಆ ಕಷ್ಟಕ್ಕೆ ಮಿಡಿಯೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಥ್ಯಾಂಕ್ ಯು. ಇನ್ನೊಂದಷ್ಟು ನನ್ನ ಮಾತುಕತೆ ಮುಂದುವರಿಸ್ತೀನಿ. ನನ್ನ ತಾಯಿ ಈಗ ಮನೆಗೆ ಬಂದು ಒಂದು ವಾರ ಆಯ್ತು. ಅವ್ರ ಗರ್ಭದಲ್ಲಿ ಕರಳಲ್ಲಿ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರ್ ಆಗಿ ಸುಮಾರು ಆಸ್ಪತ್ರೆ ಮಣಿಪಾಲದಲ್ಲಿ ಕೇಳುವಾಗ 3 ಲಕ್ಷ ರೂಪಾಯಿ ಬೇಕಂತ ಹೇಳಿದ್ರು. ಆ 3 ಲಕ್ಷ ಏನ್ ಮಾಡಿದೆ, ಆ ಆಸ್ಪತ್ರೆಯಲ್ಲಿ ನನಗೆ ಉಚಿತ ಆಗಿ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಮಣಿಪಾಲದಲ್ಲಿ. ಆದ್ರೆ ನಾನೇನ್ ಮಾಡಿದೆ, ನನಗೆ ಬಂದ ಹಣದಲ್ಲಿ ಒಂದು ಆಂಬುಲೆನ್ಸ್ ಖರೀದಿ ಮಾಡಿ ಜನಗಳ ಸೇವೆಗಿಟ್ಟಿದ್ದೀನಿ. ಈಗ ತಾನೇ ಒಂದು ಕಾಲ್ ಬರ್ತು. ಹಲೋ, ಯಾವ ಗ್ರೂಪ್ ಹೇಳಿ? ಬಿ ಪಾಸಿಟಿವ್. ಅರ್ಧ ಮುಕ್ಕಾಲು ಗಂಟೆ ನಮ್ಮ ಹುಡುಗರು ವ್ಯವಸ್ಥೆ ಮಾಡ್ತಾರೆ. ಈಗ 1 ಸೆಕೆಂಡ್, ನಾವೊಂದು ನೀವು ಭಾಳ ಜನಕ್ಕೆ ಆ ಥರ ಹೆಲ್ಪ್ ಮಾಡ್ತಿದ್ದೀರಿ. ಆ್ಯಂಡ್ ನೀವೇನು ಚಾರಿಟೇಬಲ್ ಟ್ರಸ್ಟ್ ಆ ಥರ ಮಾಡ್ಕೊಂಡು ಬೇಡ ಅಕೌಂಟ್